ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋ ಒಳಗ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಶ್ರಾವಣ ಶನಿವಾರದಂದ್ ಮಾಡುವಂತ ಕಟ್ಟಂಬ್ಲಿ ರೆಸಿಪಿನ ಹೆಂಗ್ ಮಾಡೋದನ್ನ ನೋಡ್ಕೊಳ್ಳೋಣ ಅಂತ. ಇದನ್ನ ಕಟ್ಟಿನ ಸಾರ್ ಜೊತೆನೂ ತಿಂತಾರ, ಗಂಜಿ ಸಾರ್ ಜೊತೆನೂ ತಿಂತಾರ. ಶ್ರಾವಣ ಶನಿವಾರದಾಗ ಮಾಡುವಂತ ಜೋಳದ ಕಡುಬಿನ ರೆಸಿಪಿ ಮತ್ ಹಿಂಡಿ ಪಲ್ಯ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಹಾಕೇನಿ. ಎರಡು ರೆಸಿಪಿ ಲಿಂಕ್ ಅನ್ನು ಜೊತೆ ಕಟ್ಟಿನ ಸಾರಿನ ರೆಸಿಪಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಮೊದ್ಲಿಗೆ ನಾವು ಜೋಳದ ಅಂಬ್ಲಿ ರೆಸಿಪಿ ಮಾಡೋಣ ಅಂತ. ಅದಕ್ಕೆ ನಾನಿಲ್ಲಿ ಜೋಳದ ನುಚ್ಚನ್ ಬೆಳೆಸ್ಲಿಕತ್ತೀನಿ. ಉತ್ತರ ಕರ್ನಾಟಕದಾಗ ಇದು ಬಹಳ ಸುಲಭವಾಗಿ ಸಿಗ್ತದ. ಇಲ್ಲಾಂದ್ರೆ ಇದನ್ನ ಮನ್ಯಾಗ ಹೆಂಗ್ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. 1 ಕಪ್ ಆಗೋಷ್ಟು ಜೋಳನ ನಾನಿಲ್ಲಿ ಸಣ್ಣ ಮಿಕ್ಸರ್ ಜಾರ್ನ ಹಾಕೊಂಡೇನಿ. ಇದನ್ನ ನಾವೀಗ ಪುಡಿ ಮಾಡ್ಕೋಬೇಕಾಗ್ತದ. ನೋಡ್ರಿ, ಹಿಂಗ್ ತರಿತರಿಯಾಗಿರ್ಬೇಕ, ಅಗ್ದಿ ಹಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನ ಒಂದ್ ಜರಡಿ ಹಾಕೊಂಡ ಇದ್ರಾಗಿಂದ ಏನ್ ಹಿಟ್ಟಿರ್ತದಲ್ಲ ಅದನ್ನೆಲ್ಲ ಜರಡಿ ಇಟ್ಕೋಬೇಕ. ಈ ಹಿಟ್ಟನ್ನು ನೀವು ಥಾಲಿ ಪೆಟ್ಟಿಗ ಅಥವಾ ಭಕ್ರಿ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದ. ನೋಡ್ರಿ, ಹಿಂಗಿರ್ತದ ಜೋಳದ ನುಚ್ಚ. ಉತ್ತರ ಕರ್ನಾಟಕದ್ನಾಗ ಯಾವ್ದೇ ಅಂಗಡಿಯಾಗೂ ನಿಮ್ಗೆ ಸುಲಭವಾಗಿ ಕ್ಲೀನ್ ಮಾಡಿದ್ದ ಸಿಕ್ಬಿಡ್ತದ. ಇಲ್ಲಾಂದ್ರೂ ಮನಿಯೊಳಗೆ ಹೆಂಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಈಗ ತೋರಿಸ್ಕೊಟ್ಟೆ. ಈಗ ಇದನ್ನ ಚಂದಾಗಿ ತೊಳ್ಕೊಬೇಕಾಗ್ತದ. ಹಿಂಗ್ ತೊಳ್ಕೊಂಡಾದ್ಮೇಲೆ ಇವನ್ನ ಕುಕ್ಕರ್ನ ಹಾಕೋರಿ. ಆಲ್ಮೋಸ್ಟ್ 1 ಕಪ್ ನಷ್ಟು ಜೋಳದ ನುಚ್ಚಿದ. ಇದಕ್ಕ 3 ಕಪ್ ಆಗೋಷ್ಟು ನೀರ್ ಹಾಕ್ಲಿಕತ್ತೇನಿ. ನೀರ್ ಹಾಕಾದ್ಮೇಲೆ ಕುಕ್ಕರ್ ಮುಚ್ಚಳನ್ ಮುಚ್ಚಿ 3 ರಿಂದ 4 ವಿಸಿಲ್ ಸರ ಇದನ್ನ ಕೂಗಿಸ್ಕೋರಿ. ಅಲ್ಲಿ ತನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಒಂದ್ ಒಗ್ಗರಣೆ ಬುಟ್ಟಿ ಒಳಗ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆ ತಗೊಂಡೇನಿ. ಎಣ್ಣೆ ಕಾದ್ಮೇಲೆ ಇದಕ್ಕ 1 ಚಮಚದಷ್ಟು ಸಾಸ್ವಿ ಚಟಗೊಟ್ಮೇಲೆ 1 ಚಮಚದಷ್ಟು ಜೀರಿಗೆ, ಒಂದ್ ಸ್ವಲ್ಪ ಇಂಗ, ಕರ್ಬೇವ್ ಸೊಪ್ಪು. ಹಂಗ ಭಾಳ ಖಾರ ಬೇಕಂದ್ರ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋರಿ. ಇಲ್ಲಾಂದ್ರೂ ನಿಮ್ ಟೇಸ್ಟ್ ಅಕಾರ್ಡಿಂಗ್ ನೀವ್ ಇದನ್ನ ಹಾಕೋಬಹುದು. ಇದನ್ನ ಚಂದ ಕೈಯಾಡ್ಸ್ಕೊರಿ. ಇತ್ಲಾಗ ಪ್ರೆಷರ್ ಇಳಿದ್ಮೇಲೆ ನುಚ್ಚು ಚಂದಾಗ ಬೆಂದಾವ. ಇವನ್ನೆಲ್ಲ ಚಂದಾಗ ಕೈಯಾಡ್ಸ್ಕೊರಿ. ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ತಣ್ಣಗಾದ್ಮೇಲೆ ನಾವ್ ಇದಕ್ಕ ಸುಮಾರಾಗಿ ಒಂದ್ ಅರ್ಧ ಕಪ್ ನಷ್ಟ ಹುಳಿ ಮತ್ತು ಗಟ್ಟಾಗಿರುವಂತ ಮೊಸರು ಹಾಕೋಬೇಕಾಗ್ತದ. ಬಿಸಿ ಇದ್ದಾಗ ಹಾಕ್ಬಿಟ್ರಿ ಅಂತಂದ್ರ ಅದು ಒಡೆದ್ ಹೋಗ್ತದ. ಹಂಗಾಗಿ ಸ್ವಲ್ಪ ಆರಿದ್ಮೇಲೆ ಹಾಕ್ರಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಂಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಚಂದಾಗ ಕೈಯಾಡ್ಸ್ಕೊರಿ. ನೋಡ್ರಿ, ಈ ಹದಕ್ಕಿಟ್ರೆ ಸಾಕ. ಒಂದಿಷ್ಟು ಮಂದಿ ಇನ್ನೂ ತಿಳಿಬೇಕನ್ನೋರು ಮಜ್ಗಿ ಕೂಡ ಹಾಕೋಬಹುದು. ಮಾಡಿಟ್ಕೊಂಡಿರುವಂತ ಒಗ್ಗಣಿನ ಹಾಕೊಂಡು ಇದನ್ನ ಚಂದ ಕೈಯಾಡ್ಸ್ಕೊಂಡ್ಬಿಟ್ರಿ ಅಂತಂದ್ರ ನಮ್ ಜೋಳದ ಅಂಬ್ಲಿ ರೆಡಿ. ಇದ್ರ ಸಂತಿನ ಅವಾಗ ಹೇಳ್ದಂಗ್ ಕಟ್ಟಿನ ಸಾರ್ ತಿಂತಾರ. ಈ ಕಟ್ಟಿನ ಸಾರಿನ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಹಾಕೇನಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ತಗೋಬಹುದು. ಇದ್ರ ಸಂತಿ ಮಾಡುವಂತ ಇನ್ನೊಂದು ರೆಸಿಪಿ ಆದ ಗಂಜಿ ಸಾರಿನ ರೆಸಿಪಿನ ಇವತ್ತು ಇದ್ರ ಜೊತೆ ಹೇಳ್ಕೊಡ್ತೀನಿ. ಈ ಗಂಜಿ ಸಾರು ಭಾರಿ ಓಲ್ಡ್ ಅಂಡ್ ಟ್ರೆಡಿಷನಲ್ ರೆಸಿಪಿ ಅಂತ ನಾವ್ ಹೇಳ್ಬೋದು. ಬರ್ರಿ ಹಂಗಂದ್ರೆ ರೆಸಿಪಿ ಶುರು ಮಾಡೋಣ ಅಂತ. ಇದಕ್ಕೆ ನಾನಿಲ್ಲಿ 1 ಕಪ್ ನಷ್ಟು ಅಕ್ಕಿನ ಒಂದ್ ಪಾತೇಲಿ ಒಳಗೆ ಹಾಕೊಳಕತ್ತೀನಿ. ಈ ಅಕ್ಕಿನ ಚಂದಾಗಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಒಂದ್ 5 ರಿಂದ 6 ಕಪ್ ನಷ್ಟು ನೀರ್ ಹಾಕೊಳಕತ್ತೀನಿ. ಜಾಸ್ತಿ ನೀರ್ ಯಾಕೆ ಹಾಕೊಳಕತ್ತೇನೆ ಅಂತಂದ್ರ ಈ ಅಕ್ಕಿ ಮೇಲೆ ಏನ್ ತಿಳಿ ನೀರ್ ಇರ್ತದಲ್ಲ ಅದನ್ನ ನಾವು ಗಂಜಿ ಸಾರ್ ಸಲುವಾಗ ಉಪಯೋಗ ಮಾಡ್ತೀವಿ. ಇದಕ್ಕೊಂದ್ ಸ್ವಲ್ಪ ಉಪ್ಪು, ಹಂಗ 1 ಚಮಚದಷ್ಟು ತುಪ್ಪ ಹಾಕ್ರಿ. ಆಮೇಲೆ ಕಡಿಮೆ ಉರಿ ಮೇಲೆ ಅನ್ನ ಆಗ್ಲಿಕ್ಕೆ ಗ್ಯಾಸ್ ಮೇಲೆ ಬಿಟ್ಬಿಡ್ರಿ. ಇದು ಚಂದ ಕುದಿಯೋತನ ನಾವಿಲ್ಲಿ ಕೊಬ್ಬರಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ. ಅದಕ್ಕಿಲ್ಲೇ ಮಿಕ್ಸರ್ ಒಳಗ 1/4 ಬಟ್ಲದಷ್ಟು ಹಸಿ ಕೊಬ್ಬರಿ, ಒಂದ್ ಸ್ವಲ್ಪ ಮೆಣಸಿನ ಕಾಳು, 1 ಚಮಚ ಜೀರಿಗೆ, ಹಂಗ ಸ್ವಲ್ಪ ನೀರ್ ಹಾಕೊಂಡ ಇದನ್ನ ಹಿಂಗ ನುಣ್ಣಗ್ ರುಬ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದಿಲ್ಲೇ ಅನ್ನ ಚಂದಾಗಿ ಬೆಂದದ. ನೋಡ್ರಿ, ಚಲೋ ಬೆಂದದ ಅನ್ನ. ಈಗ ಇದ್ರ ಮೇಲೆ ಏನ್ ಅನ್ನದ ಕಟ್ಟದಲ್ಲ ಅದನ್ನ ನಾವು ತಕ್ಕೋಬೇಕಾಗ್ತದ. ಈ ಕಟ್ಟನ್ ಬಳಸೆ ನಾವು ಗಂಜಿ ಸಾರನ್ ಮಾಡ್ತೀವಿ. ಹಂಗಾಗಿ ಒಂದ್ ಜರಡಿ ಇಟ್ಕೊಂಡ ಈ ನೀರನ್ನು ಸಹ ನಾನಿಲ್ಲೇ ಸೋಸ್ಕೊಳಿಕತ್ತೇನಿ. ಪ್ಯಾನ್ ಒಳಗ 1 ದೊಡ್ಡ ಚಮಚ ತುಪ್ಪ ಹಾಕೋರಿ. ತುಪ್ಪ ಕಾದ್ಮೇಲೆ ಇದಕ್ 1 ಚಮಚ ಸಾಸಿವೆ ಹಾಕೊಳ್ರಿ. ಸಾಸಿವೆ ಚಟ್ಕೊಟ್ ಮೇಲೆ ಇದಕ್ಕ ಹಸಿ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ, ಕರ್ಬೇವ್ ಸೊಪ್ಪು ಮತ್ ಹಿಂಗ್ ಹಾಕಿ ಚಂದ ಕೈಯಾಡ್ಸ್ಕೊರಿ. ನಾವು ಮುಂಚೆ ಏನ್ ನೀರ್ ಸೋಸಿಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ರಿ. ಇದು ಚಂದ ಕುದಿಬೇಕ, ಅಲ್ಲಿ ತನ ಕಾಯ್ರಿ. ಈ ತರ ಕುದಿಲಿಕ್ ಶುರು ಆದ್ಮೇಲೆ ಇದಕ್ಕ ರುಬ್ಬಿಟ್ಕೊಂಡಿರುವಂತ ತೆಂಗಿನಕಾಯಿ ಪೇಸ್ಟ್, ಹಂಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚಂದ ಕುದಿಸ್ಕೊರಿ. ಹಿಂಗ್ ಕುದಿಲಿಕ್ಕತ್ಮೇಲೆ ಗ್ಯಾಸ್ ಬಂದ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗ್ಲಿಕ್ ಬಿಡ್ರಿ. ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕ 1 ಕಪ್ ನಷ್ಟು ಮಜ್ಗಿ ಹಾಕಿ ಇದನ್ನ ಚಂದ ಕೈಯಾಡ್ಕೊರಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಬಿಸಿ ಬೇಕಾದ್ರೆ ನೀವು ಮಾಡ್ಕೋಬಹುದು. ಹಂಗಂದ್ರೆ ಶ್ರಾವಣ ಶನಿವಾರಕ್ಕೆ ಮಾಡುವಂತ ಜೋಳದ ದಂಬ್ಲಿ, ಗಂಜಿ ಸಾರು ಅಥವಾ ಕಟ್ಟಿನ ಸಾರು ಈಗ ರೆಡಿ. ಪದ್ಧತಿ ಇದ್ರೆ ನಿಮ್ಮ ಮನ್ಯಾಗ ಇವನ್ 2 ಸಾರನ್ನು ಮಾಡ್ಕೋರಿ. ಇಲ್ಲ ಅಂತಂದ್ರೆ ಗಂಜಿ ಸಾರು ಅಥವಾ ಕಟ್ಟಿನ ಸಾರು ಯಾವ್ದು ಮಾಡ್ಕೊಂಡ್ರು ನಡೀತದ. ಹಂಗಂದ್ರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಸೇರ್ ಅನ್ಕೋತೇನಿ. ಸರಿದ್ರ ಪ್ಲೀಸ್ ನಮ್ ವಿಡಿಯೋನ ಲೈಕ್ ಮಾಡ್ರಿ. ಹಂಗ ನೀವು ನೋಡಿದಕ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊತಾ ಮುಂದಿನ ವಿಡಿಯೋ ಒಳಗ ಮತ್ ಸಿಗೋಣ ಅಂತ. ಬಾಯ್.